ಸಂತ ಶ್ರೀ ನಾಮದೇವ ಮಹಾರಾಜರ ಪುಣ್ಯತಿಥಿ. ಹುಕ್ಕೇರಿ ವಾರ್ಕರಿ ಪಂಥದ ಮಹಾನ್ ಸಂತ ಶ್ರೀ ನಾಮದೇವ ಮಹಾರಾಜ್ ಅವರ ಪುಣ್ಯದಿನ ಇಂದು. ಆಷಾಢ ಕೃಷ್ಣ ತ್ರಯೋದಶಿ. ದೇಶಾದ್ಯಂತ ಶ್ರೀ ನಾಮದೇವ ಮಹಾರಾಜರು ಭಾರತದಾದ್ಯಂತ ಸಂಚರಿಸಿ ಭಾಗವತ ಧರ್ಮವನ್ನ ಪ್ರಚಾರ ಮಾಡಿದವರು. ಸಂತ ನಾಮದೇವ ವಾರಕರಿ ಪಂಥದ ಮಹಾನ್ ಕವಿಗಳಲ್ಲಿ ಒಬ್ಬರು. ಜಾತಿ ಸಮುದಾಯಗಳನ್ನ ಮೀರಿದ ಭಕ್ತಿ ಪಂಥವೇ ವಾರಕರಿ ಪಂಥ. ವಾರಕರಿ ಸಂಪ್ರದಾಯವು ಜಾತಿ ಧರ್ಮ ಮಡಿ ಮೈಲಿಗೆ ಆಚಾರ ಆಡಂಬರಗಳನ್ನ ಮೀರಿದ ಉನ್ನತ ಆದರ್ಶವಾಗಿ ಸಮತಾವಾದವನ್ನು ಪ್ರತಿಪಾದಿಸುವಂಥದ್ದು. ಇಲ್ಲಿ ಎಲ್ಲ ಜಾತಿ ಸಮುದಾಯಗಳ ಸಂತರಿದ್ದಾರೆ. ಶ್ರೀ ವಿಠಲ ಭಕ್ತಿಯೊಂದೇ ಶಕ್ತಿ ಕೇಂದ್ರ. ಸಂತ ನಾಮದೇವ ಮಹಾರಾಜ್ ಅವರು 12-13ನೇ ಶತಮಾನದವರು. ಅವರು 1270 ಅಕ್ಟೋಬರ್ 26ರಂದು ದರ್ಜಿ ಅಂದರೆ ಸಿಂಪಿ ಸಮಾಜದ ಕುಲದಲ್ಲಿ ಜನಿಸಿದರು. 1291ರಲ್ಲಿ ನಾಮದೇವ ಮಹಾರಾಜರು ಸಂತ ಜ್ಞಾನೇಶ್ವರರನ್ನ ಭೇಟಿಯಾದರು. 21 ವರ್ಷ ವಯಸ್ಸವರಾಗಿದ್ದಾಗಲೇ ಅವರಿಗೆ ಆಧ್ಯಾತ್ಮಿಕದ ಕಡೆಗೆ ಒಲವು ಹೆಚ್ಚಾಗಿತ್ತು. ಗುರುವಿಲ್ಲದೆ ತನ್ನ ಭಕ್ತಿ ಅಪೂರ್ಣ. ನಂತರ ಪಂಢರಾಪುರಕ್ಕೆ ಬಂದು ವಿಠಲ ಭಕ್ತಿಯಲ್ಲೇ ಜೀವನ ಸಾಗಿಸಿ ಅಲ್ಲೇ ಸಮಾಧಿ ಹೊಂದಿದರು. ನಾಮದೇವ ಅವರ ಮೇಲೆ ಅಗಾಧ ಪ್ರಭಾವ ಬೀರಿತು. ನಾಮದೇವ ಅವರು ನಂತರ ಭಾಗವತ ಧರ್ಮವನ್ನ ಬೋಧಿಸಲು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಹೋದರು. ಸಂತ ನಾಮದೇವರು 61 ಪದ್ಯಗಳು ಸರಿಸುಮಾರು 80 ವರ್ಷಗಳ ಕಾಲ ಜೀವನ ನಡೆಸಿದ್ದ ಸಂತ ನಾಮದೇವ ಮಹಾರಾಜರು ರಚಿಸಿದ ಅಭಂಗಗಳು ಬಹಳ. ವಾರಕರಿ ಪಂಥದಲ್ಲಿ ಒಬ್ಬರಾಗಿ ಇತಿಹಾಸ ನಿರ್ಮಿಸಿದವರು ಅವರು. 80ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಲು ನಿರ್ಧರಿಸಿದರು. ಇದರಂತೆ 1272ರ ಆಷಾಢ ಶುದ್ಧ ಏಕಾದಶಿಯ ತಿಥಿಯಲ್ಲಿ ವಿಠಲನ ಬಳಿ ಇಹಲೋಕ ಯಾತ್ರೆ ಮುಗಿಸಿದರು. ಸಂತ ನಾಮದೇವರ ಅಭಂಗ ಅಮೃತಾಹುನಿ ಗೋಡ ನಾಮ ತುಜೆ ದೇವ ಎಂಬ ಮರಾಠಿ ರಚನೆಯ ಶ್ರೀ ಅಕ್ಕಮಹಾದೇವಿ ಮಂದಿರದಲ್ಲಿ ಭಜನೆ ಕೀರ್ತನೆಯೊಂದಿಗೆ ಅನ್ನಪ್ರಸಾದ ಜರುಗಿತು. ಈ ಸಂದರ್ಭದಲ್ಲಿ ನಾಮದೇವ ಸಿಂಪಿ ಸಮಾಜದ ಹಿರಿಯರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ನಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಪುಣ್ಯಾರಾಧನೆ ಸಮಾರಂಭದಲ್ಲಿ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಆಗಮಿಸಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ರೂಪದಲ್ಲಿ ಅನೇಕ ಪದ್ಯಗಳನ್ನು ಹಾಡಿರುವಂತಹ ಗಡ್ಡೆ ಗ್ರಾಮದ ಎಲ್ಲ ಶರಣರಲ್ಲಿ ನಾಮದೇವ ಮಹಾರಾಜರ ಬದುಕು ಬಹಳ ಕಠಿಣಮಯವಾಗಿರುವಂತಹ ಬದುಕು. ಅವರು ಮೊದಲು ಏನ್ ಮಾಡ್ತಿದ್ರು ಅನ್ನುವಂತಹದ್ದು ನಮಗೆ ಗೊತ್ತಿರಬಹುದು. ಅವತ್ತಿನ 15-16ನೇ ಶತಮಾನದಲ್ಲಿ ಭಕ್ತಿ ಚಳವಳಿ ಅನ್ನುವಂತಹದ್ದು ಬಹಳ ಮೇಲ ಶಿಖರದಲ್ಲಿ ಜ್ಞಾನೇಶ್ವರರು, ಏಕನಾಥ ಮಹಾರಾಜರು, ಸೂರದಾಸ ಮಹಾರಾಜರು ಇವರೆಲ್ಲರ ಮಧ್ಯದಲ್ಲಿನೇ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದವರು ನಾಮದೇವ ಮಹಾರಾಜರು. ಮೊದಲೆಲ್ಲ ಅವರು ಅನೇಕ ಜನರನ್ನ ಒಂದು चरणागती म्हणजे त्यांनाच आश्चर्य वाटायला लागलं. म्हणजे आपण जातोय कुठं, देव आहे कुठं, हेच त्यांना कळलं. म्हणजे असे नामदेव महाराजांचे असे संतांचे सगळ्या ख्यात आहे. सगळे आता ते सगळं सांगायचं मला तर ते वेळ आपल्याकडे. आणि खरोखर माझं भाग्य कसं आहे बघा, मी काही कीर्तनिका करून असं आणि केलेला एक जवळ नवीन कार्यक्रम त्यांनी केला. बघूया मला तिथं काय कसं आज एवढं म्हणजे प्रसन्न वाटलंय, छान वाटलंय. याच्या म्हणजे पुढच्या वर्षी आपण कीर्तन करू. पूर्ण मुंबईपर्यंत तिथं असं बांधणार आहे. आणि देवाचं कसं आहे, समुद्राचं आहे. समुद्रामध्ये जर एक धागा जय जय विठोबा कुमार
ನೀನು ನನ್ನ ಕೊಡಬೇಕು ಅಂತ ಭಜನೆಗಳನ್ನ ಮಾಡುವ ಮೂಲಕವಾಗಿ ಅನೇಕ ಭಕ್ತಿಯ ಪರಂಪರೆ ಒಳಗ ಭಕ್ತಿ ಅನ್ನೋದ್ರೆ ಹೇಗೆ ಮಾಡಬೇಕು ಅನ್ನುವಂತಹದನ್ನು ಹೊಸ ಪರಂಪರೆಯನ್ನು ಹಾಕಿಕೊಟ್ಟವರು ನಾಮದೇವ್ ಮಹಾರಾಜರು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅಂತ ನಾಮದೇವ್ ಮಹಾರಾಜರ ಪುಣ್ಯ ಸ್ಮರಣೆ ಇವತ್ತು ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ಎಲ್ಲ ಸದ್ಭಕ್ತ ಬಳಗ ಭಜನಾ ಮೂಲಕವಾಗಿ ಅರ್ಥಪೂರ್ಣವಾಗಿ ಭಜನೆಯನ್ನ ಕೇಳುವ ಮೂಲಕವಾಗಿ ಭಕ್ತಿಯಲ್ಲಿ ತಲ್ಲೀನರಾಗಿ ಬಹಳ ಸುಂದರಮಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ತಮಗೆಲ್ಲ ಅತ್ಯಂತ ಹೃದಯಪೂರ್ವಕ. ಹಾಗೆ ಈ ಎಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ಯಾರೋ ಒಬ್ಬರು ಗುರುಗಳು ಭೇಟಿಯಾದರು, ನೀನು ರಾಮ ಅನ್ನುವಂಥ ಶಬ್ದ ಪದ ಬಳಕೆ ಮಾಡು, ನನಗೆ ರಾಮ ಅನ್ನೋದಕ್ಕೂ ಬರಂಗಿಲ್ಲ ಅಂತಂದಾಗ ಕೊನೆಗೆ ಮರ ಅನ್ನುವಂಥ ಶಬ್ದ Family